ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಮನೆಯಲ್ಲಿ ನಾವು ಬರೆಯೋದನ್ನು ಕಲಿಸ್ಬೋದು ಅಂತ ಈ ಒಂದು ಸಣ್ಣ ವಿಡಿಯೋನ ಮಾಡಿದ್ದೀನಿ. ಪ್ಲೀಸ್ ಎಲ್ರಿಗೂ ಹೆಲ್ಪ್ ಆಗ್ತಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿ ನೀವು ಕೂಡ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ. ಮನೆಯೇ ಮೊದಲ ಪಾಠಶಾಲೆ. ಹಾಗಾಗಿ ನಾವು ಮನೇಲಿ ಏನು ಕಲಿಸ್ತೀವಿ ಮಕ್ಕಳು ಅದನ್ನ ತುಂಬ ಚೆನ್ನಾಗಿ ಕಲಿತಾರೆ. ಕೆಲವೊಂದು ಮಕ್ಕಳು ಇಂಟ್ರೆಸ್ಟ್ ಕೊಟ್ಟು ಕಲಿಯೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ನಾವು ಮೊದಲು ಮಕ್ಕಳ ಜೋಡಿ ನಾವು ಕೂಡ ಮಕ್ಕಳಾಗಿಬಿಡಬೇಕು. ಯಾಕಂದರೆ ಅವ್ರು ನಮ್ಮ ದಾರಿಗೆ ಬರಬೇಕಂದ್ರೆ ನಾವು ಮೊದಲು ಅವ್ರ ದಾರಿಲಿ ಹೋಗಬೇಕು. ಸೊ ಚಿಕ್ಕ ಮಕ್ಕಳಾಗಿರ್ತವೆ, ಮಾತು ಕೇಳೋದಿಲ್ಲ. ಹಾಗಾಗಿ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕಂದ್ರೆ ಅವ್ರು ತಪ್ಪೇ ಬರೀಲಿ ಸರಿನೇ ಬರೀಲಿ ಅವ್ರಿಗೆ ನಾವು ಎಂಕರೇಜ್ ಮಾಡಬೇಕು. ಅವ್ರು ಹೇಗೆ ಬರೀಲಿ, ಅವ್ರು ಚೆನ್ನಾಗಿ ಬರೀದೇ ಇದ್ರೂ ವೆರಿ ಗುಡ್, ನೀನು ಚೆನ್ನಾಗಿ ಬರ್ತಿದ್ಯಾ ಅಂದರೆ ಮಕ್ಕಳು ಎಷ್ಟು ಖುಷಿ ಪಡ್ತವೆ. ಸೊ ಅಮ್ಮ ನನಗೆ ಸೂಪರ್ ಅಂದರು ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ಮೊದಲು ಅವಕ್ಕೆ ಎಂಕರೇಜ್ ಮಾಡಬೇಕು. ಇವಾಗ ನಾನಿಲ್ಲಿ ನನ್ನ ಮಗನಿಗೆ ಅವನಿವಾಗ ಇನ್ನೂ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ನರ್ಸರಿಗೆ ಹಾಕಿದ್ದೀವಿ. ಸೊ ಅವನಿಗೆ ನಾನು ಒಂದು ಡಾಟ್ ಇಟ್ಬಿಟ್ಟು, ಒಂದು ಸ್ಲೇಟ್ ಮೇಲೆ ಡಾಟ್ ಇಟ್ಬಿಟ್ಟು ಅವನಿಗೆ ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು ಎಲ್ಲನೂ ಕಲಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ನಾನು ಮಾಡೋದೇ ಬೇಡ, ಅವನೇ ತಾನಾಗಿ ಎಲ್ಲನೂ ಬರೀತಾನೆ. ಹಾಗಾಗಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಫಸ್ಟು ನೀವು ಒಂದು ಡಾಟ್ ಇಡಿ. ಈ ಕಡೆ ನೀವು ಒಂದು ಡಾಟ್ ಇಟ್ಕೊಂಡು ನೀವೂ ಈ ಕಡೆ ಬರೀರಿ, ಮಕ್ಕಳಿಗೂ ಈ ಕಡೆ ಬರೆಯೋಕ್ಕೆ ಕೊಡಿ. ಅವ್ರಿಗಿನ್ನೂ ಇಂಟ್ರೆಸ್ಟ್ ಬರುತ್ತೆ. ಅವ್ರು ಒಬ್ಬರಿಗೆ ಬರೆಸಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಕೂಡ ಬರೀರಿ, ಅವ್ರಿಗೂ ಬರೆಯೋಕ್ಕೆ ಹೇಳಿ. ಆವಾಗ ಅವ್ರು ತಪ್ಪೇ ಬರೀಲಿ ಸರಿನೇ ಬರೀಲಿ, ನೀವು ವೆರಿ ಗುಡ್, ವಾವ್, ಸೂಪರ್ ಅಂತ ಅವ್ರಿಗೆ ಎಂಕರೇಜ್ ಮಾಡಿ. ಆವಾಗ ಅವ್ರಿಗೂ ಖುಷಿ ಆಗುತ್ತೆ. ಹಾಗಾಗಿ ಮಕ್ಕಳು ಬರೆಯೋದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ನಾವು ಹೇಳಿದಾಗೇ ಮಕ್ಕಳು ಕೇಳ್ತಾರೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಅವ್ರು ಬರೀದೇ ಇದ್ದರೆ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ಇಷ್ಟ ಬಂದಾಗ ಬಿಟ್ಬಿಡಿ. ಅವ್ರು ಯಾವಾಗಲಾದರೂ ಬರೀಲಿ, ಅವ್ರು ಹೇಗಾದರೂ ಬರೀಲಿ, ಅವ್ರು ಎಂಜಾಯ್ ಮಾಡ್ಕೊತ ಅವರು ಕಲಿಬೇಕು. ಸೊ ನೀನು ಕಲೀಲೇಬೇಕು ಅಂತ ನಾವು ಫೋರ್ಸ್ ಮಾಡಿದ್ರೆ ಅವ್ರು ಖಂಡಿತ ಕಲಿಯೋದಿಲ್ಲ. ಸೊ ಅವರಿಗೆ ಅದು ಎಂಜಾಯ್ಮೆಂಟ್ ಆಗಬೇಕು. ನಾನು ಇದು ಮಾಡಿದರೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಗೆ ಇಷ್ಟಪಟ್ಟು ಆಟ ಆಡ್ತಾರೆ ಅಲ್ವ, ಹಾಗೆ ಇಷ್ಟಪಟ್ಟು ಸ್ಟಡಿ ಮಾಡಬೇಕು. ಹಾಗೆ ನಾವು ಅವ್ರಿಗೆ ಎಂಕರೇಜ್ ಮಾಡಬೇಕು. ಅವ್ರ ಜೊತೆ ಸೇರಿ ನಾವು ಅವ್ರು ತಪ್ಪು ಮಾಡಿದ್ರೂ ಇಲ್ಲ, ವೆರಿ ಗುಡ್, ಚೆನ್ನಾಗಾಗಿದೆ, ಮಾಡು, ನೀನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಾವು ಎಂಕರೇಜ್ ಮಾಡಿದರೆ ಖಂಡಿತವಾಗ್ಲೂ ಮಕ್ಕಳು ಇಷ್ಟಪಟ್ಟು ಸ್ಟಡಿ ಮಾಡ್ತಾರೆ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನನ್ನ ಸನ್ ಯಾವ ರೀತಿ ಬರೆದಿದ್ದಾನೆ ಅಂತ ಒಂದು ಚಿಕ್ಕ ವಿಡಿಯೋ ಹಾಕಿದ್ದೀನಿ. ಸೊ ಹಾಗಾಗಿ ಪ್ಲೀಸ್ ಈ ಒಂದು ಇನ್ಫಾರ್ಮೇಷನ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಕೂಡ ಫೋರ್ಸ್ ಮಾಡ್ದೇ ಅವ್ರು ಇಷ್ಟಪಟ್ಟು ಸ್ಟಡಿ ಮಾಡೋ ಥರ ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ವೆರಿ ಗುಡ್. ಸ್ಲೀಪಿಂಗ್ ಲೈನ್ ನಡು, ಸ್ಲೀಪಿಂಗ್ ಲೈನ್ ಹಿಡಿಬೇಕಲ್ಲ. ವೆರಿ ಗುಡ್. ಸೀದಾ ಮಾಡು, ಸೀದಾ. ವೆರಿ ಗುಡ್, ಸೂಪರ್. ಇಲ್ಲಿ ಅಮ್ಮ, ಇಲ್ಲಿ. ಹಾಂ, ವೆರಿ ಗುಡ್, ವೆರಿ ಗುಡ್. ಇಲ್ಲಿ ವೆರಿ ಗುಡ್, ಏ ಸೂಪರ್. ಸ್ಲೀಪಿಂಗ್ ಲೈನ್. ಹಾಂ, ವೆರಿ ಗುಡ್. ಏನಿದು? ವೆರಿ ಗುಡ್. ಸ್ಟ್ಯಾಂಡಿಂಗ್ ಲೈನ್. ಏ ಸೂಪರ್. ಏ ನಾನು ಹಾಕಲಿ? ಹಾಂ, ನೀನೇ ಹಾಕು. ಸ್ಟ್ಯಾಂಡಿಂಗ್ ಲೈನ್. ವೆರಿ ಗುಡ್ ಅಮ್ಮ, ಸೂಪರ್, ವಾವ್, ಏ ಸೂಪರ್. ನೆಕ್ಸ್ಟ್ ಅದು ಇರಲಿ, ಇದು ನೆಕ್ಸ್ಟ್ ಇದು ಮಾಡು. ಹಾಂ, ವಾವ್, ಸ್ಟ್ಯಾಂಡಿಂಗ್ ಲೈನ್. ವೆರಿ ಗುಡ್ ಬಂಗಾರಿ, ಸೂಪರ್ ಸೂಪರ್, ವೆರಿ ಗುಡ್. ಏನಿದು? ಹಾಂ, ಸೂಪರ್ ಬಂಗಾರಿ, ಗುಡ್, ವೆರಿ ಗುಡ್. ಹಾಂ, ಸೂಪರ್, ವೆರಿ ಗುಡ್, ವೆರಿ ಗುಡ್. ಇವಾಗ ರಬ್ ಮಾಡೋನು, ಮತ್ತೆ ಮಾಡ್ತೀನಿ. ಹಾಂ, ಮಾಡು. ಸ್ಟ್ಯಾಂಡಿಂಗ್ ಲೈನ್ ಮಾಡಮ್ಮ. ಸ್ಟ್ಯಾಂಡಿಂಗ್ ಲೈನ್. ಹಾಂ, ಮಾಡು. ಸ್ಟ್ಯಾಂಡಿಂಗ್ ಲೈನ್ ಮಾಡು ಬಂಗಾರಿ. ವೆರಿ ಗುಡ್, ವಾವ್, ಹೈ ಫೈ. ಯೇ ಸೂಪರ್, ಹೈ ಫೈ. ಗುಡ್.
ಮತ್ತು ಇನ್ನೊಂದು ಸ್ಟ್ಯಾಂಡಿಂಗ್ ಲೈನ್. ಹ್ಞೂ ಹಂಗಿಡ್ಬೇಕಾ? ಹಾಂ, ವೆರಿ ಗುಡ್. ಸೂಪರ್. ಏನಿದು? ಇದು ಏನಮ್ಮ ಇದು? ವೆರಿ ಗುಡ್. ಓಕೆ, ಇಲ್ಲಿ ಚಿನಿ. ಸ್ಲೀಪಿಂಗ್ ಲೈನ್. ಇಲ್ಲಿ ಬರಲಿ. ಹ್ಞೂ, ನೀನೇ ಬರೀತಿ ಮಾಡು. ಹಾಂ, ನೀನೇ ಮಾಡು. ಸ್ಲೀಪಿಂಗ್ ಲೈನ್. ವೆರಿ ಗುಡ್. ಏನಮ್ಮ ಅದು? ವೆರಿ ಗುಡ್. ಸೂಪರ್ 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 ಚಿನಿ. ವಾವ್, ಸೂಪರ್. ವಾವ್, ಸೂಪರ್ ದಕ್ಷ್. ಸೂಪರ್. ವೆರಿ ಗುಡ್ ಮಗನೇ, ವೆರಿ ಗುಡ್. ಇದೇನಿದು? ಹಾಂ, ಸ್ಟ್ಯಾಂಡಿಂಗ್ ಲೈನ್. ಗುಡ್ ಬಾಯ್. ಇದೇನು? ವೆರಿ ಗುಡ್. ಸ್ಲೀಪಿಂಗ್ ಲೈನ್ ಹೆಂಗೆ ಬರೀತಾರಮ್ಮ? ಅಪ್ಪು, ಸ್ಲೀಪಿಂಗ್ ಲೈನ್ ಹೆಂಗೆ ಬರೀತಾರೆ? ಸ್ಲೀಪಿಂಗ್ ಲೈನ್. ಹಾಂ, ಸೂಪರ್. ವೆರಿ ಗುಡ್.